ಸಂಜೆ ಪೂಜೆ ಆದ ನಂತರ ಈ ತರ ಸಾಂಬ್ರಾಣಿ ಧೂಪನ ಕೊಡೋದ್ರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ. ಹಂಗಾಗಿ ನಾನು ವಾರದಲ್ಲಿ 2 ಬಾರಿನಾದ್ರೂ ಈ ತರ ಸಾಂಬ್ರಾಣಿನ ಇದ್ ಮಾಡ್ಕೊಂಡು ಆನಂತರ ಅಡ್ಗೆ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಚಂದು ಕೂಡ ಬಂದ. ಏನೇನ್ ಮಾಡ್ತಾ ಇದ್ದೀನಿ ಅಂತ ಹಾ. ಹೇಳ್ತೀನಿ ಬನ್ನಿ. ಏನ್ ಮಾಡ್ತಾ ಇದ್ದೀರಾ? ಇವತ್ತು ಬಾ, ಅಕ್ಕ. ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಡಲೆ ಬೀಜನ ಉರಿತಾ ಇದೀನಿ ಫಸ್ಟ್. ಹ್ಮ್ ಆಮೇಲೆ ಇಲ್ಲಿ ಗೋಬಿದು ಇದ್ ಮಾಡೋಣ ಅಂತ ಅಂದ್ಬಿಟ್ಟು ಬಿಸಿನೀರ್ಗೆ ಹಾಕಿದೀನಿ. ಹ್ಮ್ ಆಮೇಲೆ ಚಪಾತಿ ಹಿಟ್ ಕಲ್ಸಕ್ ಹಾಕಿದೀನಿ. ಓಕೆ. ಆಮೇಲೆ ಅದಕ್ಕೆ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ. ಆಯ್ತಾ ಇದು? ಇದಾಯ್ತು. ಎಲ್ಲಿ ಆ ಕಡೆ ಹೋಗ್ಬೇಕು. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಅಂದ್ರೆ ಯಾರಿಗೂ ಆಗಲ್ಲ, ಹಂಗಾಗಿ ಇಡ್ಲಿ ತರ್ಸ್ಕೊಂಡು ಉಪ್ಪಿಟ್ಟನ್ನೆಲ್ಲ ತಗೊಂಡೋಗಿ ಕರ್ಲಿಗೆ ಹಾಕಿದ್ದಾರೆ. ಇರ್ಲಿ ಪರವಾಗಿಲ್ಲ, ಅವ್ರಿಷ್ಟಕ್ಕೂ ನಾವು ರೆಸ್ಪೆಕ್ಟ್ ಮಾಡ್ಬೇಕಲ್ಲ ಅಂತೇಳಿ ನಾನು ಏನು ಮಾತಾಡ್ಲಿಲ್ಲ. ನನಗೆ ಕರ್ಲಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗುತ್ತೆ. ಆನಂತರ ಬೇಗ ಕೆಲ್ಸಕ್ಕೆ ಬಾ ಅಂತ ಹೇಳಿದ್ರು ಮನೆಯವರು. ಹಂಗಾಗಿ ಹೋದೆ, ಕೆಲಸ ಇತ್ತು ಆಫೀಸಲ್ಲಿ. ಆಮೇಲೆ ಅಲ್ಲಿಂದ ಬ್ಯಾಂಕ್ ಹೋದೆ. ಮಧ್ಯಾಹ್ನ ಬಂದು ಈ ತರ ಚಟ್ನಿನ ಮಾಡ್ಕೊಂಡಿದ್ದೆ. ಈ ರೆಸಿಪಿ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ. ಇದು ಸೋರೆಕಾಯ್ದು ಚಟ್ನಿ, ಸಖತ್ ಅಂದ್ರೆ ಸಖತ್ತಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.